ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯ ಆಗಿದೆ. ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ 8ಕ್ಕೆ ತೀರ್ಪು ಹೊರಬೀಳುತ್ತೆ. ಮತದಾನ ಮುಗಿಯುತ್ತಿದ್ದಂತೆಯೇ ಬಿಜೆಪಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿ ಆದರೂ ಗದ್ದುಗೆಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರೋ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸೋ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನವಾಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68%ಗಿಂತ ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಕೇಸರಿಗೆ ಸರಳ ಬಹುಮತ ಕೊಟ್ಟ ಮ್ಯಾಟ್ರಿಜ್ ಸಂಸ್ಥೆ. ಮ್ಯಾಟ್ರಿಜ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿಮಾರ್ಕ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. ಮ್ಯಾಟ್ರಿಜ್ ಪಿಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯ ಆಗಿದೆ. ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ 8ಕ್ಕೆ ತೀರ್ಪು ಹೊರಬೀಳುತ್ತೆ. ಮತದಾನ ಮುಗಿಯುತ್ತಿದ್ದಂತೆಯೇ ಬಿಜೆಪಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿ ಆದರೂ ಗದ್ದುಗೆಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರೋ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸೋ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನವಾಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68%ಗಿಂತ ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಕೇಸರಿಗೆ ಸರಳ ಬಹುಮತ ಕೊಟ್ಟ ಮ್ಯಾಟ್ರಿಜ್ ಸಂಸ್ಥೆ. ಮ್ಯಾಟ್ರಿಜ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿಮಾರ್ಕ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ.
ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯ ಆಗಿದೆ. ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ 8ಕ್ಕೆ ತೀರ್ಪು ಹೊರಬೀಳುತ್ತೆ. ಮತದಾನ ಮುಗಿಯುತ್ತಿದ್ದಂತೆಯೇ ಬಿಜೆಪಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿ ಆದರೂ ಗದ್ದುಗೆಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರೋ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸೋ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನವಾಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68%ಗಿಂತ ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಕೇಸರಿಗೆ ಸರಳ ಬಹುಮತ ಕೊಟ್ಟ ಮ್ಯಾಟ್ರಿಸ್ ಸಂಸ್ಥೆ. ಮ್ಯಾಟ್ರಿಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿ ಮಾರ್ಕ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯ ಆಗಿದೆ. ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ 8ಕ್ಕೆ ತೀರ್ಪು ಹೊರಬೀಳುತ್ತೆ. ಮತದಾನ ಮುಗಿಯುತ್ತಿದ್ದಂತೆಯೇ ಬಿಜೆಪಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿ ಆದರೂ ಗದ್ದುಗೆಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರೋ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸೋ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನವಾಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68%ಗಿಂತ ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಕೇಸರಿಗೆ ಸರಳ ಬಹುಮತ ಕೊಟ್ಟ ಮ್ಯಾಟ್ರಿಸ್ ಸಂಸ್ಥೆ. ಮ್ಯಾಟ್ರಿಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿ ಮಾರ್ಕ್
ಪಿಮಾರ್ಕ್ ಮತದಾನೋತ್ತರ ಸಮೀಕ್ಷೆ. ಪಿಮಾರ್ಕ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಆಪ್ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. ಮ್ಯಾಟ್ರಿಸ್, ಪಿಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.